ಎಡಿಸಿ ಅವರು, ಎಸಿ ಅವರು, ಡಿಸಿಎಫ್ ಅವರು, ಮತ್ತೆ ಶಾಂತಿ ಪ್ರಿಯ ಪಾವಗಡ ಜನತೆ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಈ ತಾಲೂಕಿನ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು, ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಉತ್ತಮ ಕಾರ್ಯಕ್ರಮ ಇದೆ, ಈ ಜನತಾ ದರ್ಶನ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಾವು ಆಯ್ಕೆ ಮಾಡ್ತೀವಿ, ನಮ್ಮ 4 ಮಟ್ಟದ ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಅದರಲ್ಲಿ ಏನೇನು ನಿಮಗೆ ಕುಂದುಕೊರತೆ ಇದೆ ಅನ್ನೋದನ್ನು ತಿಳಿಯಲಿಕ್ಕೆ ನಿಮ್ಮ ತಾಲೂಕಿಗೆ ಬಂದು ಈ ಇಡೀ ಜಿಲ್ಲಾಡಳಿತ ಇಲ್ಲಿ ಇದ್ದೀವಿ. ಇವತ್ತು ಇಡೀ ದಿನ ಇಲ್ಲಿ ಇದ್ದು ನಿಮ್ದು ಏನು ಸಮಸ್ಯೆ ಇದೆ ಅದನ್ನು ನಾವು ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟು ನಾವು ಬಗೆಹರಿಸ್ತೀವಿ ಅನ್ನುವ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು 8 ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಮತ್ತೆ ಅದರಲ್ಲಿ ಏನೇನು ಒಂದು ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸಲಿಕ್ಕೆ ಎಲ್ಲಾ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಪಾವಗಡ ತಾಲೂಕಲ್ಲಿ ಕೂಡ ಏನೇನು ನಿಮ್ಗೆ ಸಮಸ್ಯೆಗಳಿದೆ ಅಂತ ನಾವೆಲ್ಲ ತಿಳಿದು ಸುಮಾರು ವಿಚಾರಗಳು ಕಂದಾಯ ಇಲಾಖೆಯಲ್ಲಿ ಇರುತ್ತೆ. ಸೊ ಕಂದಾಯ ಇಲಾಖೆ ತಹಸೀಲ್ದಾರ್ ಇದ್ದಾರೆ, ಮತ್ತೆ ಎಲ್ಲ RIDAಗಳಿಗೆ ನಿಮ್ಮ ಹಂತದಲ್ಲಿ ಏನೇನು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅದನ್ನು ದಯವಿಟ್ಟು ಬಗೆಹರಿಸಿ ಅಂತ ನಾವು ನಿಮ್ಮೆಲ್ಲರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ನಮ್ಗೆ ಈಗ ಬರ ಪರಿಹಾರ ಏನು ಈ ವರ್ಷ ನಮ್ಗೆ ಬರ ಪೀಡಿತ ತಾಲೂಕು ಜಿಲ್ಲೆ ಅಂತ ಘೋಷಣೆ ಆಗಿದೆ. ಈ ಬರ ಪರಿಹಾರವನ್ನು ಸಂಕ್ರಾಂತಿ ಮುಂಚಿತವಾಗಿ ನಿಮ್ಮ ಎಲ್ಲಾ ಖಾತೆಗಳಿಗೂ ತಲುಪಬೇಕು ಅಂತ ನಮ್ಗೆ ನಿರ್ದೇಶನ ನೀಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 138 ಕೋಟಿ ರೂಪಾಯಿ ಬರ ಪರಿಹಾರಕ್ಕೆ ಬರಲಿದೆ. ಸೊ ನಿಮ್ ತಾಲೂಕಲ್ಲಿ ಕೂಡ ಹೆಚ್ಚು ನಿಮ್ಮ ತಹಸೀಲ್ದಾರ್ ಅವರು ಫಾರ್ಮರ್ಸ್ ಅನ್ನು ಐಡೆಂಟಿಫೈ ಮಾಡಿ ಮತ್ತೆ ನಮ್ಮ ಫ್ರೂಟ್ಸ್ ಡೇಟಾ ಬೇಸ್ ಅಲ್ಲಿ ದಾಖಲೆ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 83% ಆಗಿದೆ ನಿಮ್ಮಲ್ಲಿ. ಸೊ ಎಲ್ಲ ರೈತರಿಗೂ ಒಂದು ತ್ವರಿತ ಗತಿಯಲ್ಲಿ ಈ ಪರಿಹಾರ ಹಣವನ್ನು ತಲುಪಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮೆಲ್ಲರಿಗೂ ನಿರ್ದೇಶನ ನೀಡಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ವಿಚಾರವನ್ನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಇಲ್ಲದೆ ಮಾನ್ಯ ಕಂದಾಯ ಸಚಿವರು ಕೂಡ ಪ್ರತಿ ತಿಂಗಳು ನಮ್ಗೆ ಎಲ್ಲ ರಿವ್ಯೂ ಮಾಡ್ತಿದ್ದಾರೆ. ಈ ನಿಮ್ದು RTC ಕಾಲಮ್ 39 ಮಿಸ್ ಮ್ಯಾಚ್ ಇರ್ಬೋದು, RRT ವಿಚಾರ ಇರ್ಬೋದು, ಮತ್ತೆ ಇನ್ನಿತರ ಕೋರ್ಟ್ ಕೇಸಸ್ ಕೂಡ ನಮ್ಗೆ ರಿವ್ಯೂ ಮಾಡ್ತಿದ್ದಾರೆ. ಅದು ಕೂಡ ನಮ್ಮ AC ಇರ್ಬೋದು, ತಹಸೀಲ್ದಾರು ಎಲ್ಲರೂ ಪ್ರತಿದಿನ ರಾತ್ರಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ಸರ್ಕಾರಿ ಜಾಗ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದ್ರೆ ತಹಸೀಲ್ದಾರ್ ಚೆಕ್ ಮಾಡ್ತಾರೆ. ತಹಸೀಲ್ದಾರ್ ಚೆಕ್ long distance installation. One crore 34 lakhs per month. Madam, 134 lakhs per month. Yes.